ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮಾ ದೇವೇಂದ್ರ ಯೂಟ್ಯೂಬ್ ಚಾನಲ್. ಈ ಬೆಳಗ್ಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ ಅಂದರೆ ಒಂದು 10 ಗಂಟೆ. ಹಂಗೆ ಏನೋ ಹುಡುಕ್ತಿದ್ದಾಳೆ ಅಂದ್ಕೋಬೇಡಿ. ನೆನ್ನೆ ನನ್ನ ಮಗಳು ಬಿಸಿನೀರು ಸ್ವಲ್ಪ ಕೈ ಸಿಡಿದ್ಬಿಟ್ಟು ಗುಳ್ಳೆ ಬಂದುಬಿಟ್ಟಿದೆ. ಅದು ಹಾಗಾಗಿ ಮೆಡಿಕಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಮಲಗಿದ್ದಾಳೆ ಅವಳು. ದೊಡ್ಡ ಮಗಳು ಸ್ಕೂಲಿಗೆ ಹೋದ್ಲು. 8 ಗಂಟೆಗೆ 7:40ಕ್ಕೆ ಗಾಡಿ ಬರುತ್ತೆ. 8 ಗಂಟೆಗೆ ಹೋದ್ಲು ಅವಳು. ಅದಕ್ಕೆ ಅವಳಿಗೆ ಕಳಿಸ್ಬಿಟ್ಟು ಸ್ವಲ್ಪ ಮನೆಯಲ್ಲೆಲ್ಲ ಸಣ್ಣ ಪುಟ್ಟ ಕೆಲಸ ಮುಗಿಸಿ ಈಗ ಮೆಡಿಕಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಏನು ತುಂಬ ದೂರ ಇಲ್ಲ, ಇಲ್ಲೇ ಹತ್ತಿರ ಅಲ್ವಾ, ಹಾಗಾಗಿ ನಾನೇ ಹೋಗ್ತಾ ಇದ್ದೀನಿ. ಒಂದು ವಾಕೇಬಲ್ ಡಿಸ್ಟೆನ್ಸ್ ಇದೆ. ನಮ್ಮ ಕ್ವಾರ್ಟರ್ಸ್ ಪಕ್ಕನೇ ಒಂಚೂರು ಒಂದು ಸ್ವಲ್ಪ ಪಡೋದ್ರೆ ನೋಡಿ ಹೋಗ್ತಾ ಇದ್ದೀನಿ. ನಾವು ಒಂದು ಸಣ್ಣ ನಿರ್ಲಕ್ಷ್ಯದಿಂದ ಎಷ್ಟೆಲ್ಲ ಆಗುತ್ತೆ ನೋಡಿ. ಮಕ್ಕಳನ್ನ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರೆ ಏನೋ ಒಂದು ಮಾಡ್ಕೊಬಿಡ್ತಾರೆ. ಏನು ಮಾಡೋದು? ಈ ತಪ್ಪಿಂದ ನಾನು ನಮ್ಮ ಮನೆಯವ್ರ ಕಡೆಯಿಂದ ಹೇಳಿದೆ ಹಿಂಗೆ ಬಿಸಿನೀರು ಬಿದ್ದಿದೆ ಅಂತ. ಹಂಗೆ ಬಂದಿದೆ, ಒಂದು ಕೊಟ್ಟರು ಎಷ್ಟು ತಲೆ ಚಮ್ಮನ. ಏನು ಮಾಡೋಕ್ಕಾಗಲ್ಲಲ್ವ. ನಾವು ನೋಡ್ತಾ ಇರ್ತೀವಿ, ಮಿಸ್ಸಾಗಿ ಏನಾದರೂ ಮಾಡ್ಕೊಂಡ್ರೆ ನಮಗೆ ಬೀಳೋದು ಅದೇ. ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ದೊಡ್ಡವರಾಗೋವರೆಗೂ ಅದೇ ಬೀಳ್ತಾನೆ ಇರ್ತವೆ, ಬಿಡಿಸ್ಕೊತಾನೆ ಇರ್ತೀವಿ. ಹಾಗಂತ ಅವರೇನು ಕೆಟ್ಟವರಲ್ಲ. ಅವ್ರದ್ದು ಮಕ್ಕಳ ಮೇಲಿರೋ ಪ್ರೀತಿಗೆ ಮಕ್ಕಳಂತೂ ಹೊಡೆಯೋಕ್ಕಾಗಲ್ಲಲ್ವ. ಅವರಿನ್ನ ಚಿಕ್ಕವರು, ನಾವು ದೊಡ್ಡವರು ಅರ್ಥ ಮಾಡ್ಕೋಬೇಕು ನಾವೇ. ಅದು ಏನು ಗ್ಯಾಸ್ ಕಟ್ಟಿಂಗಿಂದ ಸುಮ್ಮನೆ ಈ ಮೊಟ್ಟೆ ಕುದಿಸಿರೋ ನೀರು ಇಟ್ಟಿದ್ದೆ. ನಾನು ಆ ಕಡೆ ಸಿಂಕ್ ಹತ್ರ ಪಾತ್ರೆ ತೊಳಿತಿದ್ದೆ. ಅವಳು ನೋಡಿದೆ, ಅದರಲ್ಲಿ ಕೈ ಇಟ್ಬಿಟ್ಟು ಜಾರಿ ಪಾತ್ರೆ ಬಿದ್ದುಬಿಟ್ಟು ಕೈ ಮೇಲೆ. ಬಿಸಿ ನೀರಲ್ವ, ಇನ್ನು ಎಳೆ ಚರ್ಮ, ಹಾಗಾಗಿ ಗುಳ್ಳೆ ಬಂದುಬಿಟ್ಟಿದೆ ನೋಡಿ. ಬಂದೇ ಬಿಡ್ತು ಮೆಡಿಕಲ್. ಏನು ತುಂಬ ದೂರ ಇದೆ, ವಾಕಬಲ್ ಡಿಸ್ಟೆನ್ಸ್ ಅಂತ. ಮೆಡಿಕಲಿಗೆ ಹೋಗಿ ಕೇಳ್ತಾ ಇದ್ದೀನಿ. ಬಿಸಿನೀರು ಬಿದ್ದುಬಿಟ್ಟು ಗುಳ್ಳೆ ಬಂದಿದೆ. ಅದಕ್ಕೆ ಒಂದು ಬರ್ನಾಲ್ ಅಂತ ಕ್ರೀಮ್ ಕೊಟ್ರಪ್ಪ, 80 ರೂಪೀಸ್ ಅಂತೆ. ನಾನು ಬಿಸಿ ನೀರು ಬಿದ್ದಿದೆ ಸರ್, ಅದಕ್ಕೆ ಏನು ಕ್ರೀಮ್ ಹಾಕಬೇಕು ಅಂತ ಕೇಳಿದ್ರೆ ಏನು ಸರ್ ಬರ್ನಾಲ್ ಎಷ್ಟದು? 80 ರೂಪೀಸಾ? ಸ್ವಲ್ಪ ನೀರು ಹಾಕಬೇಡಿ ಕೈಗೆ ಅಂತ ಹೇಳಿದರು. ಅದು ಗಾಯ ಸ್ವಲ್ಪ ಮಾಯವರೆಗೂ, ಹಾಗಾಗಿ ಬಂದೆ ನೋಡಿ. ವಾಪಸ್ ಬರ್ತಾಯಿದ್ದೀನಿ. ಆಗಲೇ ಒಂದು 5-10 ನಿಮಿಷನೂ ಹತ್ತಲ್ಲ, ಅದು ಅಷ್ಟು ಹತ್ರ ಇದೆ ಮೆಡಿಕಲ್. ಕ್ವಾರ್ಟರ್ಸ್ ನಿಯರ್ ಬೈ ಎಲ್ಲ ಅವೈಲೇಬಲ್ ಇದೆ. ಕಿರಾಣಿ ಸ್ಟೋರ್ ಹತ್ತಿರ ಇದೆ, ಮೆಡಿಕಲ್ ಹತ್ತಿರ ಇದೆ, ಹಾಸ್ಪಿಟಲ್ ಹತ್ತಿರ ಇದೆ. ಒಬ್ಬರೇ ಹೋಗಿ ತರ್ಬೋದು. ಏನು ಹೆಣ್ಮಕ್ಳು ಹೋಗಿ ತರದೇ ಇರೋಷ್ಟು ದೂರ ಏನಿಲ್ಲ. ಆರಾಮಾಗಿ ವಾಕ್ ಮಾಡಿಬಿಟ್ಟು ಹೋಗಿ ತರ್ಬೋದು ನೋಡಿ. ಬಂದೇ ಬಿಟ್ಟೆ ಕ್ವಾರ್ಟರ್ಸ್ ಒಳಗಡೆ. ನಮ್ಮ ಸೋನು ಒಂದು, ಇವಳೊಂದು, ಅವರಿಬ್ಬರು ಮಾಡೋ ತರಲೇನ. ಅದ್ರಾಗ ಬೇರೆ ಹೊಸದಾಗಿ ಯೂಟ್ಯೂಬ್ ಒಂದು ಚಾನಲ್ ಮಾಡಿದ್ದೀನಿ. ಅದು ಒಂದು ಏನು ಮಾಡೋಣ ಏನಿಲ್ಲ ಅಂತ ಥಿಂಕ್ ಮಾಡ್ತಾ ಇರ್ತೀನಿ. ಅಷ್ಟರಲ್ಲಿ ಇವಳು ಬಂದ್ಬಿಟ್ಟು ಕೈ ಹಾಕಿ ಹಾಕೊಂಡ್ಬಿಟ್ರು. ಇನ್ನೇನು ಒಂದೇಟು ಹೊಡೆದ್ರು ಅಂತ ಅವ್ರ ಮೇಲೆ ಕೊಪ್ಪಿಸ್ಕೊಳಕ್ಕಾಗಲ್ಲಲ್ವ. ಹೊಡೆದಿರೋದು ನಮ್ಮ ಒಳ್ಳೇದಕ್ಕೆ ಅಂದ್ಕೊಂಡೋದು, ನೆಕ್ಸ್ಟ್ ಕೆಲಸ ಮಾಡೋದು ಅಷ್ಟೇ. ಇನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳನ್ನ ಅಂತ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಒಂದು ಏನಂತಾರೆ ಎನರ್ಜಿ ಬೂಸ್ಟ್. ಒಂದು ಹೊಡೆದಿರೋದು ಏಟನ್ನ ನಾವು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೋಬೇಕಷ್ಟೇ. ಹೊಡೆದಿದ್ದಾರೆ ಅಂತ ಮುನ್ಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಹಾಗಾಗಿ ಅವರೇನು ಅಷ್ಟು ಹೊಡೆದಿಲ್ಲ, ಒಂದು ಏಟು ಕೊಟ್ಟರು, ಪರವಾಗಿಲ್ಲ. ಯಾರಾದ್ರೂ ಹೊಡೆದಿರೋದ? ನನ್ನ ಗಂಡ ತಾನೇ, ಇರಲಿ ಬಿಡಿ. ನನ್ನ ಗಂಡ ಹೊಡಿದೆ ಇನ್ಯಾರು ಹೊಡಿತಾರೆ ಅಂದ್ಕೊಳ್ಳೋದು, ಸುಮ್ಮನಾಗೋದು ಅಷ್ಟೇ. ಹೋಗಿ ತಗೊಂಡು ಬಂದೆ ನೋಡಿ. ಮಲಗಿದ್ದಾಳೆ ಅವಳು. ಅವ್ರ ಅಪ್ಪನೂ ಮಲಗಿದ್ದಾರೆ, ನಿದ್ದೆ ಆಗಿಲ್ಲಂತೆ. ನೈಟೆಲ್ಲ ಸ್ವಲ್ಪ ಕೈ ಉರಿತಿತ್ತಲ್ವ, ಅಳ್ತಾ ಇದ್ಲು ಅವಳು. ಹಾಗಾಗಿ ಅವ್ರು ಮಲಗಿದ್ರು ನೋಡಿ. ಬರ್ನಲ್ ಇದೆ ಅವರು ಕೊಟ್ಟಿರೋದು ಕ್ರೀಮು. ಅವರಿಬ್ಬರು ಮಲಗಿದಾರಲ್ವ, ಸ್ವಲ್ಪ ಮೆಲ್ಲಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮತ್ತೆ ಎದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲೇ ಇದ್ದೀನಿ ನಾನು ಅವ್ರ ಪಕ್ಕನೇ ನೋಡಿ. ಮಲಗಿದ್ದಾರೆ, ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಮಲಗಿದ್ದಾರೆ. ಇವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಇವಳು ಮಲ್ಕೊಂಡಿದ್ದಾಳೆ ನೋಡಿ. ಹೆಂಗಾಗಿದೆ ಯಪ್ಪ ದೇವರೇ. ದಪ್ಪ ಗುಳ್ಳೆ ಬಂದುಬಿಟ್ಟಿತ್ತದು. ನೈಟೆಲ್ಲ ಹೊಡೆದಿದೆ ಅನಿಸುತ್ತೆ. ಸ್ವಲ್ಪ ಅಳ್ತಾ ಇದ್ಲು. ನನಗೆ 1 ಸೆಕೆಂಡ್ ಜೀವ ಎಲ್ಲ ಚೂರು ಅಂದೋಯ್ತು. ನನಗೆ ಈ ಥರ ನೋಡೋಕ್ಕೆಲ್ಲ ಆಗಲ್ಲ, ಭಯ ಬಂದುಬಿಡುತ್ತೆ ನೋಡಿ. ಹೆಂಗಾಗಿದೆ ಅಂದರೆ, ಇನ್ನು ಅದು ಅವರಪ್ಪ ಬೆಳಗ್ಗೆ ಎದ್ದು ಗುಳ್ಳೆ ಹೊಡೆದಿರೋದು. ಅಷ್ಟು ದಪ್ಪ ನೀರು ಗುಳ್ಳೆ ಬಂದುಬಿಟ್ಟಿತ್ತದು. ಅಲ್ಲಿ ಅಷ್ಟೇ ಆಗಿರೋದು. ಥ್ಯಾಂಕ್ ಗಾಡ್. ನನಗಂತೂ
ಏನು ಅದು ನೋಡೇ ಇಲ್ಲ ನಾವು. ಫುಲ್ ಸ್ಲೀವ್ಸ್ ಇರೋದು ಶರ್ಟ್ ಹಾಕಿದ್ವಿ, ಒಳಗಡೆ ಆಗಿತ್ತು ಅದು. ಆಮೇಲೆ ಅವರಪ್ಪ ಯಾಕೆ ಹಿಂಗೆ ಕೈ ತೋರಿಸ್ತಾ ಇದ್ದಾಳೆ, ಮತ್ತೆ ಅವಳು ಕೈ ತೋರಿಸ್ತಾನೆ ಇದ್ಲು. ನಾನು ಬರೀ ಅಂಗೈ ಮಾತ್ರ ಆಗಿದೆ ಅಂದ್ಕೊಂಡಿದ್ದೆ. ಬೇಡ ಹಾಕ್ಬಿಟ್ಟು ಹೇಳ್ತಿದ್ದಾಳಲ್ವ, ಹಾಗಾಗಿ ಅಂಗೈ ಮಾತ್ರ ಆಗಿದೆ ಅಂದ್ಕೊಂಡೆ. ಬಟ್ ಇಲ್ಲಿ ಮುಂದೆನೂ ಆಗಿದೆ ಅಂತ ಗೊತ್ತಿರಲಿಲ್ಲ. ಫುಲ್ ಸ್ಲೀವ್ ಇತ್ತಲ್ಲ, ಹಾಗಾಗಿ ನೋಡಿರಲಿಲ್ಲ. ಆಮೇಲೆ ಅವರಪ್ಪ ಸ್ವಲ್ಪ ತೆಗೆದು ನೋಡಿದ್ರು, ದಪ್ಪ ಗುಳ್ಳೆ ಬಂದುಬಿಡ್ತಿತ್ತು ಪಾಪ. ಅದು ಸಣ್ಣ ಎಳೆ ಮಗು, ಅದು ಏನು ಹೇಳುತ್ತೆ ಹೇಳಿ, ನಾವೇ ನೋಡ್ಕೋಬೇಕು. ಇದು ನನ್ನದೇ ತಪ್ಪನ್ನ ಬೇಗ ಒಪ್ಕೊಂಡ್ಬಿಡ್ಬೇಕು. ನಾನೇ ತಪ್ಪು ಮಾಡಿರೋದು. ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಿತ್ತು ಮಗುನ. ನಾನು ಆ ಕಡೆ ಏನು ಮಾಡಿ, ನನಗೆ ಆಮೇಲೆ ಸ್ವಲ್ಪ ಏನಂತಾರೆ ರಿಯಲೈಸ್ ಆಯಿತು, ನಾನು ತಪ್ಪು ಮಾಡಿದೆ ಅಲ್ವಾ. ಮಗು ಬಂದಿತ್ತು, ನಾನು ಮಗು ನೋಡಬೇಕಿತ್ತು. ಪಾತ್ರೆ ಬೇಕಾದರೆ ಆಮೇಲೆ ತೊಳಿಬೋದಿತ್ತಲ್ವಾ ಅಂತ ಅನ್ನಿಸ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಅದು ಆಗಬೇಕಿತ್ತು, ಆಗಿತ್ತು ಅನಿಸುತ್ತೆ. ಮಲಗಿದಾಳೆ ನೋಡಿ. ಒಂದು 10 ಗಂಟೆ ಸ್ನಾನ ಮಾಡಿಸಿದ್ದೆ, ತಿಂಡಿ ತಿಂದಿದ್ಲು. ಅವರಪ್ಪನೂ ನನಗೆ ನಿದ್ದೆ ಇಲ್ಲ ನೈಟು, ಮತ್ತು ಮಧ್ಯಾಹ್ನ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿ ಇಬ್ಬರು ಮಲಗಿದ್ದಾರೆ. ಹಾಗಾಗಿ ನಾನೇ ಮೆಡಿಕಲ್ಗೆ ಹೋಗಿ ತೊಗೊಂಬಂದೆ. ಅವರೇ ಮಲಗಿದ್ದಾರೆ, ಈಗೇನೋ ಕೆಲಸ ಇಲ್ಲ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ನಿನ್ನೆ ನೈಟ್ ಪಾನಿಪುರಿ ನೋಡಿ. ಅವಳಿಗೆ ಈಗ ಅರ್ಜೆಂಟ್ ಬೇಕಾಗಿದೆ, ನಾನು ಕೊಟ್ಟಿಲ್ಲ. ನನ್ನ ಮೊಬೈಲ್ನ ಎಸ್ಬಿಟ್ಟು ಅದಕ್ಕೆ ಒಂದು 2 ಸೆಕೆಂಡು ವೀಡಿಯೋ ಪಾಸ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡಿದ್ದೀನಿ. ಸಾನು ಹೋಗ್ಬಿಟ್ಲ, ಅವಳಿಗೆ ಬೇಜಾರಾಗ್ಬಿಡ್ತತ್ತಲೆ. ಬಾ 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 ಕೊಡ್ತೀನಿ, ಬಾ ಏನು ಬೇಕು ತಗೋ, ಬಾ ಈ ಕಡೆ ಬಾ ಬಾ ಬಾ. ನೋಡಿ ಏನು ತಿನ್ನೋರು ಅನ್ನಂಗೆ ಬರ್ತಿದ್ದಾರೆ ನೋಡಿ. ಈಗ ಹೆಂಗೆ ಆಡ್ತಾಳತ್ತಾನೆ. ಏನಮ್ಮು, ಏನದು, ಏನು ಸಾನು, ಏನು ಪಾಪು ಒಂದು ಸ್ವಲ್ಪ ಮೆಸ್ಸಿ ಆಗಿದ್ದಾಳೆ. ಬೈಬೇಡಿ, ಏನಕ್ಕೆ ಗೊತ್ತಾ, ನಾನು ಅವಳು ರಾತ್ರಿ ಮಲಗಲ್ಲ ಅಂತ ರಾತ್ರಿ ಸ್ನಾನ ಮಾಡಿಸೋದು ನಾನು. ಹಾಗಾಗಿ ಸ್ನಾನ ಮಾಡಿಸಿಲ್ಲ. ಯಾಕಂದರೆ ಇದು ಒಂದು 5-6 ಗಂಟೆಗೆ ಅವರಪ್ಪ ಪಾನಿಪುರಿ ತಂದಿರೋದು. ನಾನು ಒಂದು 8 ಗಂಟೆಗೆ ಸ್ನಾನ ಮಾಡಿಸೋಣ ಅಂದ್ಕೊಂಡಿದ್ದೆ. ಇನ್ನೇನು ಮಲಗ್ತಾಳೆ ಅನ್ನೋ 1 ಅವರ್ ಬಿಫೋರ್ ನಾನು ಸ್ನಾನ ಮಾಡಿಸ್ತೀನಿ. ಇಲ್ಲಾಂದರೆ ನೈಟೆಲ್ಲ ಎದ್ದಿರ್ತಾಳೆ, ಸ್ವಲ್ಪ ನಿದ್ದೆ ಕಡಿಮೆ ಇವಳಿಗೆ. ಹಾಗಾಗಿ ನೈಟ್ ನಿದ್ದೆ ಮಾಡಲಿ ಅಂತ ನೈಟ್ ಸ್ನಾನ ಮಾಡಿಸ್ತೀನಿ. ಬೆಳಗ್ಗೆ ಒಂದ್ಸತಿ ಮಾಡಿಸಿದ್ದೀನಿ. ಏನೆಲ್ಲ ಏನು ತಿಂದ್ರು ಮೈ ಒರೆಸ್ಕೊಳ್ಳೋದು, ಬನಾನ ತಿಂದ್ರು ಒರೆಸ್ಕೊಳ್ಳೋದು ಎಲ್ಲ ಮಾಡೋದು. ಹಾಗಾಗಿ ಮಕ್ಕಳು ಹೇಗೆ ಹೆದರಿಕೆ ಕ್ಯೂಟ್ ಅಲ್ವಾ. ಹಾಗಾಗಿ ನಾನು ಈ ಕ್ಲಿಪ್ಪನ್ನು ಮಾಡಿದ್ದೀನಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ನೀವು ಕಮೆಂಟ್ ಮಾಡೋಕ್ಕಿಂತ ಮುಂಚೆನೇ ನಾನೇ ಹೇಳ್ಬಿಟ್ಟಿದ್ದೀನಿ. ಪ್ಲೀಸ್ ಡೋಂಟ್ ಗೈಸ್ ಎಲ್ಲ ಬಿಸಿ ಇದೆ. ಓಕೆ, ಮಸಾಲೆ ಮಸಾಲೆ ಪುರಿ ತಿನ್ನೋಣ, ತಿನ್ಬಿಟ್ಟು ಸಿಗೋಣ. ನೀವು ತಿಂಗಳಿಗೆ ಒಂದು ಸತಿ ಆದರೂ ತಿನ್ನಿ, ಏನಾಗಲ್ಲ. ತಿಂಗಳು ಒಂದಲ್ಲಿ ತಿಂದರೆ ಏನು. ಏನು ಸಾನು, ಪಾಪಿಚಿ ಎಲ್ಲಿದ್ದು, ಪಾಪಿಚಿ ಎಲ್ಲ ನೋಡು, ಎಲ್ಲ ಸಾನು. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಈ ಸದ್ಯಕ್ಕೆ ನಾವು ಚಿಟ್ ಚಾಟ್ ಮಾಡ್ತಾ ಇದ್ವಿ. ಥ್ಯಾಂಕ್ಸ್ ಫಾರ್ ಮೈ ಹಸ್ಬೆಂಡ್. ಅದೆಲ್ಲ ಪಾನಿಪುರಿ ಅದೆಲ್ಲ ತಗೊಂಡ್ಬಿಟ್ಟು ಬಂದಿದ್ದೀನಿ. ಒಂದು 5-6 ಪಾನಿಪುರಿನ ಹಾಳು ಮಾಡಿದ್ಲು ಅವಳು. ಪಾನಿಪುರಿ ಮಸಾಲೆ ಪೂರಿ ತೊಗೊಂಬಂದಿದ್ದಾರೆ. 1 ತಿಂಗಳಲ್ಲಿ 1 ದಿನ ಚೀಟ್ ಮಾಡಿದ್ರೆ ಏನಾಗಲ್ಲ, ತಿನ್ಬೋದು. ಡೈಲಿ ತಿನ್ನಬಾರ್ದು. ವೀಕ್ಲಿ ಒನ್ಸ್ ಆದರೂ ಮಂತ್ಲಿ ಒನ್ಸ್ ಏನಾಗಲ್ಲ, ತಿನ್ಬೋದು. ಡೈಲಿ ಇದೇ ಆಗಬಾರ್ದು. ಟೇಸ್ಟ್ ಇದೆ ಅಂತ ಬಾಯಿ ರುಚಿ ನೋಡ್ಕೊಂಡು ತಿಂದರೆ ಹೆಲ್ತ್ ಖರಾಬ್ ಆಗುತ್ತೆ. ಹಾಗಾಗಿ ಮಂತ್ಲಿ ಒನ್ಸ್ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ನನ್ನ ಮಗಳಿಗೆ ಅರ್ಜೆಂಟ್ ಈಗ ತಿನ್ನಲೇಬೇಕು ಅವಳು. ನೋಡಿ ನೋಡಿ ನೋಡಿ, ಹಾಯ್ ಅಣ್ಣ ಪೂಜಿ ನೋಡಿ, ಕೆಳಗೆ ಹಾಕ್ಬಿಟ್ಲು. ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಫೋನ್ ಎಷ್ಟು ಜಾಸ್ತಿ ನೋಡಿ ಗೈಸ್. ಇಲ್ಲೊಂದು ಸಿನಿಮ್ಯಾಟಿಕ್ ವ್ಯೂ ನಡೀತಾ ಇದೆ ನೋಡಿ ನೋಡಿ. ಇದೊಂದೇ ವಿಡಿಯೋಗೋಸ್ಕರ ಅಂತ ಅಲ್ಲ, ಅವ್ರು ಯಾವಾಗಲೂ ಅವ್ರ ಅಪ್ಪ ಮಗಳು ಪ್ರೀತಿ ಮಾಡ್ತಾರೆ. ಹೊಟ್ಟೆ ಕಿಚ್ಚು ಎಷ್ಟು ಚೆನ್ನಾಗಿ ಲವ್ ಮಾಡ್ತಾರಲ್ವಾ, ಎಷ್ಟು ಪ್ಯೂರ್ ಲವ್ ಅಲ್ವಾ. ಅಪ್ಪನಿಗೂ ಹೆಣ್ಮಕ್ಳು ಅಂದರೆ ತುಂಬ ಪ್ರೀತಿ, ಹೆಣ್ಮಕ್ಳಿಗೂ ಅಪ್ಪನ ಕಂಡ್ರೆ ಅಷ್ಟೇ ಪ್ರೀತಿ. ಅದು ನಾನು ಕೇಳ್ತಾ ಇದ್ದೆ, ಹೆಣ್ಮಕ್ಳು ಅಪ್ಪನ ಮೇಲೆ ಜಾಸ್ತಿ ಪ್ರೀತಿ ಇರ್ತಾರೆ ಅಂತ. ನಾನು ರಿಯಲ್ ಆಗಿ ನೋಡ್ತಾ ಇದ್ದೀನಿ. 2 ಹೆಣ್ಮಕ್ಳು, ನನ್ನ ಗಂಡ 2 ಹೆಣ್ಮಕ್ಳು ತಂದೆ. ಅವರಿಬ್ಬರದ್ದು ಅವ್ರ 2 ಹೆಣ್ಮಕ್ಳದ್ದು ಪ್ರೀತಿ, ಅವ್ರ ಅಪ್ಪನ ಪ್ರೀತಿ ನೋಡ್ತಾ ಇದ್ರೆ ನಿಜವಾಗ್ಲೂ ಅನಿಸ್ಬಿಡುತ್ತೆ. ಹೌದಲ್ವಾ, ಹೆಣ್ಮಕ್ಳು ಎಷ್ಟು ಅಪ್ಪನಿಗೆ ಪ್ರೀತಿ ಮಾಡ್ತಾರೆ ಅಂತ. ಅಯ್ಯೋ ಇವಳು ಪಾನಿಪುರಿ ತಿನ್ನೋದಕ್ಕಿಂತ ಹೆಚ್ಚಿಗೆ ಹಾಳು ಮಾಡಿದ್ದೆ ಹೆಚ್ಚು. ನೋಡಿ, ಇಲ್ಲಿ ಇಷ್ಟು ಹಾಳು ಮಾಡಿದ್ದಾಳೆ, ಅಲ್ಲಿ ಬೆಡ್ ಮೇಲೆ ಇಷ್ಟು ಹಾಳು ಮಾಡಿದ್ದಾಳೆ. ತಿನ್ನೋದಕ್ಕಿಂತ ಹೆಚ್ಚು ಹಾಳು ಮಾಡ್ತಾ ಇರೋದು. ಏನೇ ನೀನು, ಏನು ಮಾಡತ್ತಿ? ಆಟತಿತ್ತು ನೀ ತಿನ್ರಿ ತಗೋರಿ. ಯಾವ್ದು ಬೇಕು, ವಿಚ್ ಒನ್ ಯು ಲೈಕ್?
ನಿನಗೆ ಯಾವ್ದು ಬೇಕು? ತಗೊಳ್ಳಿ. ಇದು ಬೇಕಾದ್ರೆ ಬೇಕೇಳು ಯಾವ್ದು ಬೇಕು? ಯಾವ್ದಾರ ಒಂದು ತಿನ್ಕೊಳ್ಳಿ. ತಗೋರಿ, ಇದು ಹಾಕೋರಿ. ಇನ್ನೂ ಸ್ವಲ್ಪ ಇದು ನೀರಂದು ಇಲ್ಲಿ ಹಾಕ್ಬಿಡ್ರಿ, ಇಲ್ಲಕಂದ್ರೆ ಇದ್ರಾಗ ಸೇರಿಸ್ಬಿಡಿತ ಪಾನಿಪುರಿ ಅದು ಕೊಡಲಾಗ್ಯಾರ ಏನು. ಬಾ ಇಲ್ಲಿ ಬಾ 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 ಬರ್ತಾರ. ಬಾ 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 ತೋ ತೋ ಬಂದೇ ಇಲ್ಲ. ಸ್ಪೂನಲ್ಲಿ ತಿನ್ನೋಣ ಅಂದ್ಕೊಂಡೆ. ಪಾನಿಪುರಿ ಈ ಥರ ತಿಂದ್ರೇ ಚೆನ್ನಾಗಿರುತ್ತಲ್ಲ. ಏನು ಏನಂತಾರೆ, ತುಂಬ ಸಫಿಸಿಕೇಟೆಡ್ ಅನ್ನೋ ಥರ ತಿಂದರೆ ಚೆನ್ನಾಗಿರಲ್ಲ. ಸ್ವಲ್ಪ ಹಾಗೆ ಕೈಯಿಂದ ನೀರು ಸುಡಬೇಕು. ಆ ಥರ ತಿಂದರೆ ಪಾನಿಪುರಿ ತಿಂದಂಗೆ. ಒಂದು ಕೈಯಲ್ಲಿ ಮೊಬೈಲ್ ಇರ್ತಿದ್ದಲ್ವ, ಹಾಗಾಗಿ ಕರೆಕ್ಟಾಗಿ. ಬೆಂಗಳೂರಲ್ಲಿ ಈ ಥರ ಉಪ್ಪು ಖಾರ ಇರೋ ಪಾನಿಪುರಿ ಸಿಗೋದೇ ಅದರಲ್ಲಿ ಬೆಂಗಳೂರಲ್ಲಿ ಉಪ್ಪು ಖಾರ ಇರುವಂಥ ಒಳ್ಳೆ ಸಪ್ಪೆ 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 ಸಿಗ್ತೈತಿ. ಹಂಗೆ ಇದು ಚೆನ್ನಾಗೈತಿ. ಇದು ಯಾರು ಬೀದರ್ ಮಾಡ್ಯಾರ? ಹೇಳು ಬೀದರ್ ಹುಡುಗರು ನಮ್ಮ ಕಡೆ ಅವ್ರೆ. ವಿಡಿಯೋ ಆನಲ್ಲೇ ಐತಿ. ನೀ ಹೇಳತ್ತಿಲ್ಲ ಇರ್ಲಿ ಬಿಡು. ಅದಕ್ಕೇನೈತಿ, ನೀನು ಒಂದು ಇನ್ಫಾರ್ಮೇಶನ್ ಕೊಟ್ಟಂಗೈತಿ ಬೀದರ್ ಹುಡುಗರು ಮಾಡ್ಯಾರ ನೋಡಿ. ಈ ಕಡೆ ನಾವು ಪಾನಿಪುರಿ ತಿಂತಾ ಇದ್ವಿ. ಇವತ್ತೇನು ಫುಟ್ಬಾಲ್ದು ಫೈನಲ್ ಮ್ಯಾಚ್ ಇತ್ತಂತೆ, ಅರ್ಜೆಂಟೈನ್ ಮತ್ತು ಸ್ಪೇನು. ಮಕ್ಕಳು ಅದು ಟಿ ವಿಯಲ್ಲಿ ಡಿಸ್ಪ್ಲೇ ಆಗ್ತಾಯಿತ್ತು. ಅವರು ಅಲ್ಲಿ ಮ್ಯಾಚ್ ಆಡ್ತಾಯಿದ್ರೆ, ಇವರು ಇಲ್ಲಿ ಮ್ಯಾಚ್ ಆಡ್ತಾಯಿದ್ದಾರೆ. ಹಾಗೆ ಒಂದು ವೀಡಿಯೋ ಕ್ಲಿಪ್ ಹಾಕೋಣ ಅಂದ್ಕೊಂಡೆ. ಇದಕ್ಕಿಂತ ಮುಂಚೆ ಒಂದು ರ್ಯಾಲಿ ನಡೀತಾ ಇತ್ತು. ಅರ್ಜೆಂಟೈನ್ ಮತ್ತು ಸ್ಪೇನ್ ಏನು ಫುಟ್ಬಾಲ್ ಫೈನಲ್ ಮ್ಯಾಚ್ ಇತ್ತಲ್ವ, ಅರ್ಜೆಂಟೈನ್ ಸಪೋರ್ಟ್ ಇರೋ ಫ್ಯಾನ್ಸ್ ಎಲ್ಲ ಒಂದು ರ್ಯಾಲಿ ಮಾಡ್ಕೊಂಡು ಹೋಗ್ತಾಯಿದ್ರು. ಬಟ್ ವಿನ್ ಆಗಿರೋದು ಸ್ಪೇನು. ಪರವಾಗಿಲ್ಲ. ಮಕ್ಕಳೆಲ್ಲ ನೋಡಿ ಹೆಂಗೆ ಆಡ್ತಾಯಿದ್ದಾರೆ ಫುಟ್ಬಾಲು. ಅವ್ರನ್ನ ಅಲ್ಲಿ ಟಿ ವಿಯಲ್ಲಿ ಹೇಗೆ ಆಡ್ತಾಯಿದ್ದಾರೆ ಅದನ್ನು ಇನ್ಸ್ಪೈರ್ ಆಗಿ ತೊಗೊಂಡು ಇವ್ರು ಆಡ್ತಾಯಿದ್ದಾರೆ. ಇದೊಂದೇ ಅಲ್ಲ, ಈ ಮಕ್ಕಳು ಫುಟ್ಬಾಲು, ಕ್ರಿಕೆಟು, ಯಾವುದ್ಯಾವುದು ಇವರೇ ಏನಂತಾರೆ, ಅವ್ರನ್ನ ಕ್ರಿಕೆಟರ್ಸ್ನ ಅವರಾಗೆ ಫೀಲ್ ಮಾಡ್ಕೊಂಬಿಟ್ಟು ಆಟ ಆಡ್ತಾರೆ. ನಾನು ವಿರಾಟ್ ಕೊಹ್ಲಿ, ನಾನು ಧೋನಿ, ನಾನು ರಾಹುಲ್ ಹಾಗೆ ಅಂತ. ಇವತ್ತು ಫುಟ್ಬಾಲ್ ಫೈನಲ್ ಮ್ಯಾಚ್ ಇತ್ತಲ್ವ, ಯಾವುದ್ಯಾವ್ದು ಅಂದರೆ ಕ್ರಿಕೆಟ್ ರೆಗ್ಯುಲರಾಗಿ ಆಡ್ತಾ ಇರ್ತಾರೆ. ಇವತ್ತು ಸ್ಪೆಷಲಾಗಿ ಫುಟ್ಬಾಲ್ ಆಡ್ತಾಯಿದ್ರಲ್ಲ. ನಾನು ಏನಿದು ಬಾಲ್ ಸೌಂಡ್ ಆಗ್ತಾಯಿದೆ ಅಂತ ಹೊರಗಡೆ ಬಂದೆ. ಅವಾಗ ನೋಡಿದ್ರೆ ಇವರು ಫುಟ್ಬಾಲ್ ಆಡ್ತಾಯಿದ್ರು. ನಮ್ಮನೆಯವ್ರು ಹೇಳಿದ್ರು, ಇನ್ನು ಇದಕ್ಕಿಂತ ಮುಂಚೆನೇ ಬರಬೇಕಿತ್ತು ಕುಸ್ಮಾ, ನೀನು ಫುಟ್ಬಾಲ್ ರ್ಯಾಲಿ ಆಗ್ತಾಯಿತ್ತು ಅಂತ ಅಂದರು. ಪರವಾಗಿಲ್ಲ ಬಿಡು, ಇವ್ರ ಮಕ್ಳು ಆಡ್ತಾಯಿದ್ದಾರಲ್ವ, ಇದೇ ಒಂದು ಕ್ಲಿಪ್ ಹಾಕೋಣ ಅಂತ ಹಾಕಿ. ಕೋಟ್ರಸಲ್ಲಿರೋ ಮಕ್ಕಳು ಬೇರೆ ಮಕ್ಕಳಲ್ಲ, ಕೋಟ್ರಸಲ್ಲಿರೋ ಮಕ್ಕಳು ಇವರು ಆಟ ಆಡ್ತಾ ಇರೋದು, ಫುಟ್ಬಾಲ್ ಆಡ್ತಿದ್ದಾರೆ. ಓಕೆ ಗಾಯ್ಸ್, ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ನನ್ನ ನಾಲ್ಗೆ ಸ್ವಲ್ಪ ತೊದರಿಸ್ತಾ ಇದೆ, ಏನಕ್ಕಂತ ಗೊತ್ತಿಲ್ಲ. ಸೊ ಏನಾದರೂ ಮಿಸ್ ಮಾಡಿದ್ರೆ ದಯವಿಟ್ಟು ಆಡ್ಕೊಂಡು ನಗಾಡಬೇಡಿ. ನಗಿ, ಬಟ್ ನನಗೇನು ಗೊತ್ತಾಗಲ್ಲಲ್ವ ನೀವು ನಕ್ಕಿದ್ದು. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಪೋರ್ಟ್ ಮೀ, ಕಮೆಂಟ್, ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲ ಮಾಡಿ. ಮತ್ತು ಇನ್ನೇನು ಅಷ್ಟೇ ಅಲ್ಲ, ಇನ್ನು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದಲ್ವ ಯೂಟ್ಯೂಬು. ಇನ್ನು ಏನೇ ನಾನು ಚೇಂಜಸ್ ಮಾಡ್ಕೋಬೇಕು ಅಥವಾ ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ಇನ್ನು ಯಾವ ಥರ ವೀಡಿಯೋ ಬೇಕು, ನಿಮ್ಗೆ ಯಾವುದಾದ್ರೂ ವೀಡಿಯೋ ಮಾಡಿ ಹಾಕಬೇಕು ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ಕಡೆ ನಾನು ಸ್ವಲ್ಪ ವೈಫೈ ತೊಗೊಂಡಿದ್ದೀನಿ. ನನ್ನದು ನೆಟ್ವರ್ಕ್ ಸ್ಲೋ ಇದೆ. ನಮ್ಮ ಮನೆಯವ್ರದ್ದು ಫೋನ್ ಬರ್ತಾಯಿದೆ, ಅದನ್ನು ಕಟ್ ಮಾಡ್ತಾನೆ ಇದ್ದೀನಿ. ಹಾಗಾಗಿ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಬಾಯ್, ಟೇಕ್ ಕೇರ್.